everyone fine. ನನ್ನ ಆಟೋದಲ್ಲಿ ಬಾಂಬ್ ಇದೆ ಅಂತ ಜಯನಗರ ಪೊಲೀಸ್ ಠಾಣೆಗೆ ತನ್ನ ಆಟೋ ಸಮೇತ ಆಟೋ ಚಾಲಕನೊಬ್ಬ ಬಂದಿದ್ದಾನೆ. ಇದರಿಂದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದರು. ಬೆಂಗಳೂರಿನಲ್ಲಿ ಮತ್ತೊಂದು ಬಾಂಬ್ ಬೆದರಿಕೆ ಪ್ರಕರಣ ಬೆಳಕಿಗೆ ಬಂದಿದೆ. ತನ್ನ ಆಟೋದಲ್ಲಿ ಬಾಂಬ್ ಇದೆ ಅಂತ ಪೊಲೀಸ್ ಠಾಣೆಗೆ ನೇರವಾಗಿ ಆಟೋ ಚಾಲಕ ತನ್ನ ಆಟೋ ತೆಗೆದುಕೊಂಡು ಬಂದಿದ್ದಾನೆ. ಇನ್ನು ಆಟೋ ತೆಗೆದುಕೊಂಡು ಜಯನಗರ ಠಾಣೆಗೆ ಬರ್ತಾ ಇದ್ದಂತೆ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣ ಠಾಣೆಯಿಂದ ಆಟೋ ತೆಗೆದುಕೊಂಡು ಪೊಲೀಸರು ಅಲ್ಲಿಂದ ಹೊರಟರು. ಯಾವಾಗ ಬಾಂಬ್ ಇದೆ ಅಂತ ಹೇಳಿದ್ರು ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ರು. ಎಲ್ಲಿದೆ ಆಟೋ ಅಂತ ಕೇಳಿದ್ರೆ ನಿಮ್ಮ ಠಾಣೆ ಎದುರಿಗೆ ನಾನು ನಿಲ್ಲಿಸಿದ್ದೀನಿ ಅಂತ ಆಟೋ ಚಾಲಕ ಹೇಳ್ತಾನೆ. ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದು ಅದಾದ ನಂತರ ಆಟೋವನ್ನು ತೆಗೆದುಕೊಂಡು ಠಾಣೆಯಿಂದ ಹೊರ ನಡೆದರು. ಹಿಂದಿನ ಸೀಟ್ನಲ್ಲಿ 2 ಚೀಲಗಳು ಕೂಡ ಪತ್ತೆಯಾಗಿದ್ದಾವೆ. ಆಟೋದ ಹಿಂದುಗಡೆ ಇರುವಂತಹ ಸೀಟ್ನಲ್ಲಿ 2 ಚೀಲಗಳು ಪತ್ತೆಯಾಯಿತು. ಈ ಚೀಲಗಳನ್ನು ಯಾರು ಇಟ್ಟು ಹೋಗಿದ್ದಾರೆ ಅನ್ನುವಂತಹ ಒಂದು ಅನುಮಾನ, ಪ್ರಶ್ನೆ ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಎದುರಾಗ್ತಾ ಇರುವಂಥದ್ದು. ಠಾಣೆಯಿಂದ MES ಗ್ರೌಂಡ್ಗೆ ಆಟೋ ತೆಗೆದುಕೊಂಡು ಪೊಲೀಸರು ತೆರಳಿದರು. ಬಾಂಬ್ ನಿಷ್ಕ್ರಿಯ ತಂಡಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಇನ್ನು ಮಾಹಿತಿ ತಿಳಿತಾ ಇದ್ದಂತೆ ಬಾಂಬ್ ಸ್ಕ್ವಾಡ್ ಅಧಿಕಾರಿಗಳು MES ಗ್ರೌಂಡ್ಗೆ ತಕ್ಷಣವೇ ಬಂದರು. ಅದೇ ರೀತಿ ಆ ಒಂದು ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಧಾವಿಸಿ ಬಂದಿದೆ. ಇನ್ನು ಆಟೋದಲ್ಲಿ ಇಟ್ಟಿರುವಂತಹ ಚೀಲದಲ್ಲಿ ಏನಿದೆ ಅಂತ ಅಧಿಕಾರಿಗಳು ಈಗ ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದು ಬಾಂಬಾ ಅಥವಾ ಮತ್ತೇನಾದರೂ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾದರು. ಇನ್ನು ಈ ಆಟೋದಲ್ಲಿ ಚೀಲಗಳನ್ನು ಇಟ್ಟಿರುವಂಥದ್ದು ಯಾರು ಆ ಚೀಲವನ್ನು ಇಟ್ಟು ಹೋದರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಅದೇ ರೀತಿ ಯಾರು ಇಟ್ಟು ಹೋದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಪರಿಶೀಲನೆ ಕೂಡ ಮುಂದುವರಿಸ್ತಾ ಇದ್ದಾರೆ. CCTV ಫುಟೇಜ್ಗಳು ಮತ್ತೊಂದು ಮಗದೊಂದು ಅಂತ ಅಧಿಕಾರಿಗಳು ಯಾರ್ಯಾರು ಆಟೋದಲ್ಲಿ ಟ್ರಾವೆಲ್ ಮಾಡಿದ್ರು ಅವರೆಲ್ಲರ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಯಾರ್ಯಾರು ಪ್ರಯಾಣಿಕರಿದ್ರು ಅವರ ಮಾಹಿತಿಗಳನ್ನು ಕೂಡ ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಮತ್ತೊಂದೆಡೆ ಬೆಂಗಳೂರಿಗೆ ಮತ್ತೊಂದು ಬಾಂಬ್ ಬೆದರಿಕೆ ಇದು. ಯಾಕಂದರೆ ನಿರಂತರವಾಗಿ ಶಾಲೆಗಳಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅಂತ ಅನೇಕ ಇಮೇಲ್ಗಳು ಬಂದವು. ಈ ನಡುವೆ ಸಾಕಷ್ಟು ಬೆದರಿಕೆಗಳು ಒಂದೊಂದಾಗಿ ಬೆಂಗಳೂರಿನಲ್ಲಿ ಬಾಂಬ್ ಬೆದರಿಕೆಗಳು ಬರ್ತಾ ಇದ್ವು. ಆದರೆ ಈಗ ಆಟೋದಲ್ಲಿ ಬಾಂಬ್ ಇದೆ ಅಂತ ಆಟೋ ಸಮೇತವಾಗಿ ಆಟೋ ಚಾಲಕ ಜಯನಗರ ಪೊಲೀಸ್ ಠಾಣೆಗೆ ಆಗಮಿಸಿದಂತಹ ಪ್ರಕರಣ ಇದು. ಒಂದು ಕ್ಷಣ ಪೊಲೀಸರು ಬೆಚ್ಚಿ ಬಿದ್ದುಬಿಟ್ರು. ಈ ರೀತಿಯಾಗಿ ಆಟೋ ತೆಗೆದುಕೊಂಡು ನಾನು ನಿಮ್ಮ ಸ್ಟೇಷನ್ಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಂತೆ ಅಧಿಕಾರಿಗಳು ಕಕ್ಕಾಬಿಕ್ಕಿ ಆಗಿಬಿಟ್ರು. ತಕ್ಷಣವೇ ಆಟೋ ತೆಗೆದುಕೊಂಡು ಜಯನಗರದಲ್ಲೇ ಇರುವಂತಹ MES ಗ್ರೌಂಡ್ಗೆ ಅಧಿಕಾರಿಗಳು ತೆರಳಿದರು. ಇನ್ನು ಆ ಗ್ರೌಂಡ್ಗೆ ಬರ್ತಾ ಇದ್ದಂತೆ ಹಿಂದುಗಡೆ ಸೀಟ್ನಲ್ಲಿ 2 ಚೀಲಗಳು ಇರುವಂಥದ್ದನ್ನು ಕೂಡ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. 2 ಚೀಲಗಳಲ್ಲಿ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಬಾಂಬ್ ಸ್ಕ್ವಾಡ್ಗೂ ಕೂಡ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಇನ್ನು ಬಾಂಬ್ ಸ್ಕ್ವಾಡ್ಗೆ ಮಾಹಿತಿ ಕೊಡ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಬಂದು ಪರಿಶೀಲನೆ ಮುಂದುವರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಒಂದು ಕ್ಷಣ ಜಯನಗರ ಪೊಲೀಸರು ಬೆಚ್ಚಿ ಬಿದ್ದಿದ್ರು, ಕಕ್ಕಾಬಿಕ್ಕಿ ಆದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. MES ಗ್ರೌಂಡ್ಗೆ ಆಟೋ ತೆಗೆದುಕೊಂಡು ತೆರಳಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವಾಗ ನಡೆದಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇಂದು ಮಧ್ಯಾಹ್ನದ ವೇಳೆಗೆ ಇನ್ಸಿಡೆಂಟ್ ಆಗಿರುವಂತದ್ದು. ಆಟೋ ಚಾಲಕನೊಬ್ಬ ನೇರವಾಗಿ ಆಟೋವನ್ನ ತೆಗೆದುಕೊಂಡು ಬಂದು ಜಯನಗರ ಪೊಲೀಸ್ ಠಾಣೆಗೆ ಹೋಗುವಂತದ್ದು. ಪೊಲೀಸ್ ಠಾಣೆ ಆವರಣದಲ್ಲಿ ಆಟೋವನ್ನು ನಿಲ್ಲಿಸಿ ಆತ ಸೀದಾ ಪೊಲೀಸರಿಗೆ ಒಂದು ಮಾಹಿತಿ ಕೊಡುವಂತದ್ದು. ಅನುಮಾನಾಸ್ಪದ 2 ವಸ್ತುಗಳು ಏನೋ ಆಟೋದ ಬ್ಯಾಕ್ ಸೀಟ್ ನಲ್ಲಿ ಇರುವಂತದ್ದು ಬಾಂಬ್ ಇರ್ಬೋದು ಅನ್ನೋ ಸಸ್ಪೆಕ್ಟ್ ಕಾಣ್ತಾ ಇದೆ. ಯಾಕಂದ್ರೆ ಅದು ನೋಡಿದ್ರೆ ಆ ವಸ್ತುಗಳು ಹಾಗೆ ಕಾಣ್ತಾ ಇದೆ ಅಂತೇಳಿ ಆತ ಆತಂಕದಲ್ಲಿ ಮಾಹಿತಿಯನ್ನು ಕೊಡುವಂತದ್ದು. ತಕ್ಷಣ ಜಯನಗರ ಪೊಲೀಸರು ಎಚ್ಚೆತ್ಕೊಂಡು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ತಕ್ಷಣ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಒಂದು ವೇಳೆ ಬಾಂಬ್ ಏನಾದ್ರು ಇದ್ರೆ ಅದಿತಹ ಜನನಿಬಿಡ ಪ್ರದೇಶ ಜಯನಗರ. ಸೊ ಹೀಗಾಗಿ ಅಲ್ಲಿ ಬ್ಲಾಸ್ಟ್ ಆದ್ರೆ ಸಾಕಷ್ಟು ಸಾವು ನೋವುಗಳಾಗುವ ಹಿನ್ನೆಲೆಯಲ್ಲಿ ಅದನ್ನ ನೇರವಾಗಿ ತೆಗೆದುಕೊಂಡು ಜಯನಗರದಂತ MES ಗ್ರೌಂಡ್ಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲೇ ತೆಗೆದುಕೊಂಡು ಹೋಗಿ ಗ್ರೌಂಡ್ ನಲ್ಲಿ ಇವತ್ತು ಖಾಲಿ ಅಂದ್ರೆ ನಿರ್ಜನ ಪ್ರದೇಶ, ಜನರ ಮೂವ್ಮೆಂಟ್ ಇರಬಾರ್ದು ಮತ್ತು ಶಾಲೆ ಕೂಡ ಆಗದೆ ಆಗಿರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಇರೋದಿಲ್ಲ. MES ಗ್ರೌಂಡ್ಗೆ ಒಂದ್ ಕಡೆ ಆಟೋವನ್ನ ತೆಗೆದುಕೊಂಡು ಹೋದ್ರೆ ಮತ್ತೊಂದು ಕಡೆ ಪ್ಯಾರಲಲ್ಲಿ ಬಾಂಬ್ ಸ್ಕ್ವಾಡ್ಗೆ ಡಾಗ್ ಸ್ಕ್ವಾಡ್ಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಅವ್ರ ಸಿಬ್ಬಂದಿಗಳು ಕೂಡ ಬರುವಂತದ್ದು. ಬಂದು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿರುವಂತ 2 ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ನಲ್ಲಿ ಏನು ಒಂದು ಮಿಕ್ಸಿ ಮತ್ತು ಮಿಕ್ಸಿಗೆ ಬಳಸುವಂತ ಮೋಟರ್ ಏನ್ ಬರುತ್ತೆ, ವಾಷಿಂಗ್ ಮಿಷಿನ್ ಗೆ ಬಳಸುವಂತ ಮೋಟರ್ಗಳೇನಿರುತ್ತೆ, ಸೊ ಅದು ಅದರಲ್ಲಿ ಇತ್ತು ಅನ್ನೋದು ಅವರು ಪರಿಶೀಲನೆ ಬೆಳಗ್ಗೆ ಗೊತ್ತಾಗಿರುವಂತದ್ದು. ಸೊ ಆ ವಸ್ತುಗಳನ್ನು ನೋಡಿ ಆಟೋ ಚಾಲಕ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದ. ಮತ್ತೆ ಆ ವಿಚಾರವನ್ನು ಕೇಳಿದಾಗ ಸಾಮಾನ್ಯವಾಗಿ ಯಾರಿಗೇ ಆದ್ರೂ ಕೂಡ ಆ ರೀತಿಯ ಒಂದು ಆತಂಕ ಉಂಟಾಗುತ್ತೆ. ಪೊಲೀಸ್ ಕೂಡ ಆತಂಕ ಉಂಟಾಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ.
ಸೊ ಇತ್ತೀಚೆಗಷ್ಟೇ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕೂಡ ನಾವು ನೋಡಿದ್ವಿ. ಹೀಗಾಗಿ ಬಾಂಬ್ ಇದೆ ಅಂತ ಹೇಳಿದಾಗ ಯಾರಿಗಾದ್ರೂ ಮೊದಲು ಆತಂಕ ಉಂಟಾಗುವಂತದ್ದು. ಅದರ ಜೊತೆಗೆ ಉಗ್ರಗಾಮಿಗಳಿಂದ ಭಯೋತ್ಪಾದಕರು ಹೆಚ್ಚಾಗಿ ಬೆಂಗಳೂರನ್ನೇ ಟಾರ್ಗೆಟ್ ಮಾಡುವಂತದ್ದು, ಬಾಂಬ್ ಬ್ಲಾಸ್ಟ್ ಗಳು ಮಾಡುವಂತದ್ದಕ್ಕೆ. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಏನೋ ಇವರು ಮೆಟ್ರೋಪಾಲಿಟನ್ ಸಿಟಿ ಆಗಿರುವಂತಹ ವರ್ಲ್ಡ್ ವೈಡ್ ಎಲ್ಲಾ ಕಡೆ ಕೂಡ ಗಮನವನ್ನು ಸೆಳೆಬಹುದು ಅನ್ನೋದು ಅವರ ಒಂದು ಪ್ಲಾನ್ ಆಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಈ ರೀತಿಯಾಗಿ ಬಂದಾಗ ಪೊಲೀಸರಿಗೂ ಆತಂಕ ಇತ್ತು ಮತ್ತು ಬಾಂಬ್ ಸ್ಕ್ವಾಡ್ ಅವರು ಕೂಡ ಆತಂಕ ಇತ್ತು. ಎಲ್ಲವನ್ನೂ ಕೂಡ ನೋಡಿದ ಬಳಿಕ ಅಲ್ಲಿ ಯಾವುದೇ ರೀತಿಯ ಬಾಂಬ್ ಇಲ್ಲ ಅಂತ ಹೇಳಿ ಇದೀಗ ಸ್ಪಷ್ಟಪಡಿಸಿರುವಂತದ್ದು ಮತ್ತು ಅದ್ರ ಏನು ವಸ್ತುಗಳು ಸಿಕ್ಕಿತ್ತು ಅದನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಪರಿಶೀಲನೆ ನಡೆಸಿರುವಂತದ್ದು. ಸಂತೋಷ್, ಈಗ ಆ ಚೀಲಗಳನ್ನ ಯಾರಿಟ್ಟಿದ್ರು, ಏನು ಎತ್ತ ಅಂತ ಏನಾದರೂ ಗೊತ್ತಾಗಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಯಾಣಿಕರು ಕುಳಿತುಕೊಂಡಿದ್ರು, ಅದರ ಟ್ರಾವೆಲ್ ಹಿಸ್ಟರಿ ಅದೆಲ್ಲವನ್ನು ಕೂಡ ತೆಗೆಯೋದಕ್ಕೆ ಅಧಿಕಾರಿಗಳು ಏನಾದರೂ ಮುಂದಾಗ್ತಾ ಇದ್ದಾರಾ, ಹೇಗೆ ಅಂತ? ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂತಹ ಇನ್ಸಿಡೆಂಟ್ಗಳು ಸಾಮಾನ್ಯವಾಗಿ ಆಟೋದಲ್ಲಿ ಹೋಗುವಂತ ಪ್ರಯಾಣಿಕರಿಂದ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಆಟೋಕ್ಕೆ ಬಂದಂತ 2-3 ಬ್ಯಾಗ್ಗಳಿದ್ರೆ ಇಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಇದ್ದಂತಹ ಪ್ರಯಾಣ ಮಾಡ್ತಿದ್ದಂತಹವರು ಗ್ರಾಹಕರು ಬಾಡಿಗೆದಾರರು ಏನ್ ಬಂದಿರ್ತಾರೆ ಅವರು ಬ್ಯಾಗ್ ಅನ್ನ ಬಿಟ್ಟು ಮರೆತು ಹೋಗುವಂತ ಸಾಧ್ಯತೆಗಳಿರುತ್ತೆ. ಇಲ್ಲೂ ಕೂಡ ಅದೇ ಆಗಿರ್ಬೋದು. ಏನಾದ್ರು ಮಿಕ್ಸಿಯ ಮೋಟರ್ ಆಗಿರೋದ್ರಿಂದ ಅದನ್ನ ರಿಪೇರಿ ಮಾಡಿಸ್ಕೊಳ್ಳಿಕ್ಕೆ ಏನಾದ್ರು ತಂದಿರುವ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಯಾರೋ ಪ್ರಯಾಣಿಕ ಅದನ್ನ ಬಿಟ್ಟು ಹೋಗಿರುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಪೊಲೀಸರು ಆ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಯಾರಿಗೆ ಸೇರಿದ್ದು, ಆಟೋ ಚಾಲಕ ಎಲ್ಲಿಂದ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲಿಗೆ ಡ್ರಾಪ್ ಮಾಡ್ದ, ಎಲ್ಲ ಮಾಹಿತಿಯನ್ನು ಆಧರಿಸಿ ಅದನ್ನು ಕೂಡ ವಿಚಾರಣೆ ನಡೆಸುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಅದೊಂದು ಮೋಟರ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೋಟಾರ್ ರಿಪೇರಿಗೆ ಬಳಕೆ ಮಾಡುವಂತಹ ಕೆಲವು ವಸ್ತುಗಳು. ಇನ್ನು ಸಹಜವಾಗಿ ಈ ರೀತಿಯಾದಂತಹ ಕೆಲವು ಮಟೀರಿಯಲ್ಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅದು ಬಾಂಬ್ ಇರ್ಬೋದು ಅಥವಾ ಮತ್ತೊಂದು ಮಗದೊಂದು ಈ ರೀತಿಯಾದಂತಹ ಭಯ ಕಾಡೋದು ನಿಜ. ಇಲ್ಲಿ ಆಟೋ ಚಾಲಕ ಕೂಡ ತನ್ನ ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾನೆ. ಈ ರೀತಿಯಾಗಿ ಕಂಡ ಕೂಡಲೇ ಅನುಮಾನಾಸ್ಪದ ಒಂದು ವಸ್ತು ಕಂಡ ಕೂಡಲೇ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿದ್ರು. ಪೊಲೀಸ್ ಠಾಣೆಗೆ ತೆರಳುತ್ತಾ ಇದ್ದಂತೆ ಇದು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಕ್ಷಣ ಬೆಕ್ಕಸ ಬೆರಗಾಗಿಸ್ತು. ಅದಾದ ಬಳಿಕ MES ಗ್ರೌಂಡ್ಗೆ ಆಟೋ ತೆಗೆದುಕೊಂಡು ತೆರಳಿದಂತಹ ಅಧಿಕಾರಿಗಳು ಅದೊಂದು ಮೋಟರ್ ಅನ್ನುವಂತಹ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ.